ಹಾಯ್ ಡೈನಮಿಕ್ ಮೆಂಬರ್ಸ್, ಇವತ್ತು ನಾವು ಇಂಡಸ್ ಟವರ್ ಅನ್ನೋ ಒಂದು ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದು ಡೈನಮಿಕ್ ಲೈವ್ ಪ್ರಕಾರ ಈ ಸ್ಟಾಕಲ್ಲಿ ಆಗಿರೋಂಥ ಟ್ರೇಡ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ಸುಮಾರು ಜನ ಡೈನಮಿಕ್ ಮೆಂಬರ್ಸ್ ನಿಮ್ಮೆಲ್ರಿಗೂ ಗೊತ್ತು, ಡೈಲಿ ನಿಮಗೆ ಯಾವುದಾದ್ರು ಒಂದು ಸ್ಟಾಕ್ ಬಗ್ಗೆ ರೆಗ್ಯುಲರಾಗಿ ನಮ್ಮ ಡೈನಮಿಕ್ ಟೀಮ್ ಕಡೆಯಿಂದ ಒಂದು ಮೇಲ್ ಬರುತ್ತೆ. ಆ ಮೇಲಲ್ಲಿ ಏನು ಹೇಳುತ್ತೆ ಅಂದರೆ, ಡೈನಮಿಕ್ ಲೈವಲ್ಲಿರೋಕ್ಕಂಥ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ಇವತ್ತು ಈ ಸ್ಟಾಕಲ್ಲಿ ಆಗಿರೋಂಥ ಟ್ರೇಡ್ ಎಲ್ಲಿ ಎಂಟ್ರಿ ಸಿಕ್ತು, ಎಲ್ಲಿ ಎಕ್ಸಿಟ್ ಮಾಡಿದ್ವಿ, ಎಂಟ್ರಿ ಏನಕ್ಕೆ ಮಾಡಿದ್ವಿ, ಎಕ್ಸಿಟ್ ಏನಕ್ಕೆ ಮಾಡಿದ್ವಿ, ಆಪ್ಷನ್ಸಲ್ಲಿ ಮಾಡಿದರೆ ಯಾವ ಸ್ಟ್ರೈಕ್ ಪ್ರೈಸು, ಎಷ್ಟು ಪ್ರೀಮಿಯಮ್ಗೆ ಮಾಡಿದ್ವಿ, ಎಲ್ಲಿಗೆ ಎಕ್ಸಿಟ್ ಸಿಕ್ತು, ನಮಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಡೈಲಿ ಒಂದೊಂದು ಸ್ಟಾಕ್ ಬಗ್ಗೆ ನಿಮಗೆ ರೆಗ್ಯುಲರಾಗಿ ಕಳಿಸ್ತಿರ್ತೀವಿ. ಕಳಿಸೋದ್ರ ಅರ್ಥ ಏನಪ್ಪ ಅಂದರೆ, ನಿಮ್ಮ ಹತ್ರನೂ ಡೈನಮಿಕ್ ಲೈವ್ ಇರೋವಾಗ ಡೈನಮಿಕ್ ಲೈವಲ್ಲಿ ಆ ಡೌಮ್ಯಾಂಟಿಕ್ ಮೆಥಡ್ ಫಾಲೋ ಮಾಡಿದ್ರೆ ಯಾವ ಥರ ಬೆನಿಫಿಟ್ ನೀವು ಮಾಡ್ಬೋದು, ಪ್ಲಸ್ ನೀವು ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರನೇ ಟ್ರೇಡ್ ಮಾಡ್ತಿರೋವಾಗ ಈ ಒಂದು ಸ್ಟಾಕ್ ಬಗ್ಗೆ ಕೊಟ್ಟು ಕಳಿಸಿರೋಂಥ ಇನ್ಫಾರ್ಮೇಷನ್ ನಿಮಗೆ ಒಂದು ರಿವಿಷನ್ ಥರನೂ ಆಗುತ್ತೆ. ಈ ಪರ್ಪಸ್ಗೆ ನಿಮಗೆ ರೆಗ್ಯುಲರಾಗಿ ಇದನ್ನು ನಾವು ಕಳಿಸ್ತಿರ್ತೀವಿ ಅಲ್ವಾ. ಸೊ ಅದೇ ಥರ ಇಂಡಸ್ ಟವರ್ ಅನ್ನೋ ಸ್ಟಾಕ್ ಬಗ್ಗೆ ನಿಮಗೆ ಮೇಲ್ 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕಿಗೆ ನಿಮಗೆ ಕಳಿಸಿದ್ದೀವಿ. ನೀವೆಲ್ಲರೂ ನೋಡಿರ್ತೀರ, ಬಟ್ ಅಲ್ಲಿ ಟ್ರೇಡ್ ಡೀಟೇಲ್ಸ್ ನೋಡಿರ್ತೀರ. ಈ ವಿಡಿಯೋ ಮುಖಾಂತರ ಆ ಟ್ರೇಡ್ ಏನಕ್ಕೆ ಮಾಡಿದ್ವಿ, ಆ ಟೈಮಲ್ಲಿ ಡೈನಮಿಕ್ ಲೈವಲ್ಲಿ ಏನು ಸಿಗ್ನಲ್ ಇತ್ತು ಅನ್ನೋದನ್ನು ನೀವು ಈ ವಿಡಿಯೋಲ್ಲಿ ನೋಡ್ಬೋದು. ಓಕೆ, ಸೊ ಡೌಮ್ಯಾಂಟಿಕ್ ಮೆಥಡ್ ಬಗ್ಗೆ ನಾನು ಮತ್ತೆ ಒಂದು ಸತಿ ಹೇಳಬೇಕು ಅಂದರೆ, ತುಂಬ ಸಿಂಪಲ್, ಈಸಿ, ಯಾರು ಬೇಕಾದರೂ ಮಾಡೋಂಥ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದಕ್ಕೆ, ಈಸಿಯಾಗಿ ಟ್ರೇಡ್ ಮಾಡೋದಕ್ಕೆ ಫಾಲೋ ಮಾಡೋಂಥ ಒಂದು ಸಿಂಪಲ್ ಮೆಥಡೇ ಈ ಡೌಮ್ಯಾಂಟಿಕ್ ಮೆಥಡ್. ಅದು ನಿಮಗೆ ಡೈನಮಿಕ್ ಲೈವಲ್ಲಿ ಸಿಗುತ್ತೆ, ಹೌದಲ್ವಾ. ಅದರಲ್ಲೂ ಅದನ್ನು ಹೇಗೆ ಫಾಲೋ ಮಾಡಬೇಕು ಅಂತ ನಿಮಗೆ ಟ್ರೈನಿಂಗಲ್ಲಿ ಒಂದು ಡಿಫೈನ್ಡ್ ಇನ್ಸ್ಟ್ರಕ್ಷನ್ ಅಂದರೆ ಸರ್ಟನ್ ರೂಲ್ಸ್, ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಒಂದು 10 ಪಾಯಿಂಟ್ ರೂಲ್ಸ್ ಇದೆ. ಏನು ಈ 10 ಪಾಯಿಂಟು ಅಂದರೆ, 10 ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್ ಯಾವಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ. ನಿನ್ನೆ ಇದ್ದಿದ್ದ ಥರ ಇವತ್ತು ಮಾರ್ಕೆಟ್ ಇರಲ್ಲ, ಇವತ್ತು ಇದ್ದಿದ್ದ ಥರ ನಾಳೆ ಮಾರ್ಕೆಟ್ ಇರಲ್ಲ, ಚೇಂಜಸ್ ಆಗ್ತಾನೆ ಇರುತ್ತೆ. ಆ ಚೇಂಜಸ್ ತಕ್ಕಂಗೆ ನಾವು ಟ್ರೇಡ್ ಮಾಡಿದ್ರೇ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ರನ್ಗೆ ಉಳ್ಕೊಳ್ಳೋದಲ್ಲದೆ ಜೊತೆಯಲ್ಲಿ ದುಡ್ಡು ಅರ್ನ್ ಮಾಡ್ತಾ ನಾವು ಉಳ್ಕೋಬೋದು ಅಲ್ವಾ. ಬಟ್ ಆ ಚೇಂಜಸ್ಗೆ ನಾವು ಅಡ್ಜಸ್ಟ್ ಆಗಿಲ್ಲ, ನಮಗೆ ಆ ಚೇಂಜಸ್ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ಈ ಬಿಸ್ನೆಸ್ಸಲ್ಲಿ ಉಳಿಯೋದು ತುಂಬ ಕಷ್ಟ. ಹಾಗಾಗಿ ಈ 10 ಪಾಯಿಂಟ್ ರೂಲ್ ಏನು ಹೇಳುತ್ತಪ್ಪ ಅಂದರೆ, ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು, ಎಲ್ಲಿ ಟ್ರೇಡ್ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಂದ್ಬಿಟ್ಟು ಜಸ್ಟ್ ಒಂದು 10 ಪಾಯಿಂಟ್ಸ್ ರೂಲ್. ಈ 10 ಪಾಯಿಂಟ್ಸ್ ರೂಲ್ನ ನೀವೇನು ಮಾಡ್ತೀರಾ, ಟ್ರೈನಿಂಗಲ್ಲಿ ಫಸ್ಟ್ ಅರ್ಥ ಮಾಡ್ಕೊತೀರಾ. ಟ್ರೈನಿಂಗ್ ಆದಮೇಲೆ ಅದನ್ನೊಂದು ಪ್ರಿಂಟೌಟ್ ತೊಗೊಂಡು ನಿಮ್ಮ ಎದುರುಗಡೆ ಇಟ್ಕೊಂಡು ಟ್ರೇಡ್ ಮಾಡೋವಾಗ ಒಂದು ಬೈ ಆಪರ್ಚುನಿಟಿನೋ ಒಂದು ಸೆಲ್ ಆಪರ್ಚುನಿಟಿನೋ ಬಂದಾಗ ಈ 10 ಪಾಯಿಂಟ್ಸ್ ಪ್ರಕಾರ ಯಾವ ಪಾಯಿಂಟ್ಗೆ ಇದು ಮ್ಯಾಚ್ ಆಗುತ್ತೆ ಅನ್ನೋದನ್ನು ನೋಡ್ತೀರಾ. ಓಕೆ, ಆ 10 ಪಾಯಿಂಟ್ಸಲ್ಲೂ ಬರೀ ಹೆಡ್ಡಿಂಗ್ ಓದ್ಕೊಂಡ್ರೆ ಸಾಕು. ಓಕೆ, ಈ ಹೆಡ್ಡಿಂಗ್ ಇವಾಗಿರೋ ಸಿಚುವೇಶನ್ಗೆ ಮ್ಯಾಚ್ ಆಗತ್ತೆ ಅಂದರೆ ಆ ಹೆಡ್ಡಿಂಗ್ ಕೆಳಗಡೆ ಒಂದು 2-3 ಲೈನಲ್ಲಿ ನೀವು ಏನು ಮಾಡಬೇಕು ಅಂತ ಅಲ್ಲಿ ಬರೆದಿರತ್ತೆ, ಅದನ್ನು ಓದಿ ಮಾಡಿ ಮುಗಿಸಿ ಕೆಲಸ ಮುಗೀತು. ಅಷ್ಟು ಸಿಂಪಲಾಗಿ ಮಾಡ್ಕೊಂಡು ಹೋಗ್ಬೋದು ಈ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ. ಸೊ ಅದೇ ಥರ ಈ ಇಂಡಸ್ ಟವರಲ್ಲಿ ಏನಾಯಿತು ಅಂದರೆ, 5ನೇ ತಾರೀಕು ಪ್ರೈಸ್ ಇದ್ರದ್ದು ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ಆಫ್ ಆಲ್ ನಾವು ಈ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕೆ ಮುಂಚೆ ನೀವು ಓವರಾಲ್ ಇದ್ರದ್ದು ಏನು ನಡೀತಿದೆ ಅಂತ ನೋಡಿದ್ರೆ, ಓವರಾಲ್ ಟ್ರೆಂಡ್ ಇದ್ರದ್ದು ಕಂಪ್ಲೀಟ್ ಅಪ್ ಟ್ರೆಂಡಲ್ಲಿದೆ. ಲಾಂಗ್ ಟರ್ಮ್ ಟ್ರೆಂಡ್ ಅಂತ ನೋಡಿದ್ರು ಡೈಲಿ ಲಾಂಗ್ ಟ್ರೆಂಡ್, ವೀಕ್ಲಿ ಲಾಂಗ್ ಟ್ರೆಂಡ್ ಎರಡೂ ಅಪ್ಪಲ್ಲೇ ಇದೆ. ಸೊ ಕಂಪ್ಲೀಟ್ ಅಪ್ ಟ್ರೆಂಡಲ್ಲಿರೋವಾಗ ನಮಗೆ ಯಾವುದೇ ಥರದ್ದು ಬೈಯಿಂಗ್ ಆಪರ್ಚುನಿಟಿ ಬಂದಾಗ ನಾವು ಆರಾಮಾಗಿ ಮಾಡ್ಬೋದು. ಇದು ಬೇಸಿಕ್ ಪ್ಲ್ಯಾನ್ ಪ್ರಿಪ್ರೇಷನ್. ಸೊ ಅದರಲ್ಲಿ ಪ್ರೈಸ್ ಮೇಲೆ ಹೋಗ್ತಿರೋವಾಗ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಈ ID3 ಲಾಂಗ್ ಸಿಗ್ನಲ್ ನಮಗೆ ಬೈ ಕೊಡ್ತು. ಬೈ ಕೊಡೋವಾಗ ಇಲ್ಲಿ 312 ರೂಪೀಸ್ ಪ್ರೈಸ್ ನಡೀತಿದೆ ಈ ಇಂಡಸ್ ಟವರ್ದು. ಇದು ನಾನು ಹೇಳ್ತಿರೋದು ಕ್ಯಾಶ್ ಸೆಗ್ಮೆಂಟ್ ಪ್ರೈಸ್. ಸೊ ಅದೇ ಟೈಮಲ್ಲಿ ನಾವು ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ಟ್ರೇಡ್ ಮಾಡ್ತಿದ್ದೀವಿ ಅಲ್ವಾ. ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ಟ್ರೇಡ್ ಮಾಡೋವಾಗ ನಮ್ಮ ಕಂಪ್ಲೀಟ್ ಫೋಕಸ್ ಎಲ್ಲಿರಬೇಕು, ಕೆಳಗಡೆ ಈ ಡೌಮ್ಯಾಂಟಿಕ್ ಮೆಥಡ್ ಅಂತ ಏನು ಇನ್ಫಾರ್ಮೇಷನ್ ಇದೆ ಅದರ ಮೇಲೆ ಗಮನ ಇರಬೇಕು. ಅದರಲ್ಲೂ ಆ್ಯಕ್ಷನ್ ಮತ್ತು ಪ್ರಿಪ್ರೇಷನ್ ಅಂತ ಇದೆಯಲ್ಲ, ಇದು ಎರಡರ ಮೇಲೆ ಗಮನ ಇರಬೇಕು. ಏನಕ್ಕೆ, ಪ್ರಿಪ್ರೇಷನಲ್ಲಿ ಮೊದಲೇ ಹೇಳುತ್ತೆ ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್. ಅಟ್ಲೀಸ್ಟ್ ನಿಮ್ಗೊಂದು 15 ನಿಮಿಷ, ಅರ್ಧ ಗಂಟೆ ಮುಂಚೆ ಅಟ್ಲೀಸ್ಟ್ ಹೇಳುತ್ತೆ. ಸೊ ನೀವು ರೆಡಿಯಾಗಿರ್ಬೋದು
ಅಲ್ವಾ? ಸೊ ನಾನು ಕಾಲ್ ಆಪ್ಷನ್ ಬೈ ಮಾಡಬೇಕು ಅಂತ ರೆಡಿಯಾಗಿರ್ತೀನಿ. ಸೊ ಅಲ್ಲಿ ಆ್ಯಕ್ಷನಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂತ ಬಂದಾಗ ನಾವು ಟ್ರೇಡ್ ತೊಗೋಬೇಕು. ಪ್ಲಸ್ ಬೈ ಕಾಲ್ ಆಪ್ಷನ್ ನೌ ಅಂತ ಅದೇ ಹೇಳ್ತಿರೋವಾಗ ಯಾವ ಸ್ಟ್ರೈಕ್ ಪ್ರೈಸಲ್ಲಿ ನೀವು ಟ್ರೇಡ್ ಮಾಡ್ತೀರಾ ಅಂದರೆ ಅದಕ್ಕೂ ತೊಂದರೆ ಇಲ್ಲ. ಸ್ಟ್ರೈಕ್ ಪ್ರೈಸು ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಅದೇ ಆಟೋಮೆಟಿಕ್ಕಾಗಿ ಕೊಟ್ಬಿಡುತ್ತೆ ಅಲ್ವಾ? ಸೊ ಬೆಳಗ್ಗೆ 11 ಗಂಟೆಗೆ ಇದು ಬೈ ಕಾಲ್ ಆಪ್ಷನ್ ಅಂತ ಹೇಳ್ತಾನೆ. ಆ ಟೈಮಲ್ಲಿ ನಾವು ಸ್ಟ್ರೈಕ್ ಪ್ರೈಸ್ ನೋಡಿದಾಗ 320 ಸ್ಟ್ರೈಕ್ ಪ್ರೈಸಲ್ಲಿ ತೋರಿಸ್ತಿತ್ತು. 320 ಸ್ಟ್ರೈಕ್ ಪ್ರೈಸ್ ಏನು ನಡೀತಿದೆ ಅಂತ ಹೋಗಿ ನೋಡಿದ್ರೆ ₹10.40 ನಮಗೆ ಈ ಕಾಲ್ ಆಪ್ಷನ್ ಸಿಗ್ತಿದೆ. ಸೊ ಅಲ್ಲಿಗೆ ನೀವು ಕಾಲ್ ಆಪ್ಷನ್ ಬೈ ಮಾಡ್ಬೋದು. ಓಕೆ, ಸೊ ಕಾಲ್ ಆಪ್ಷನ್ ಇದು ಬೈ ಕಾಲ್ ಆಪ್ಷನ್ ಅಂತ ಹೇಳಿದಾಗ ನಮಗೆ ID3 ಲಾಂಗ್ ಆಗಲಿ ಇಂಟ್ರಾ ವೀಕ್ ಲಾಂಗ್ ಆಗಲಿ ಇವೆರಡೂ ಬೈಯಲ್ಲೇ ಇದೆ. ಓವರ್ ಆಲ್ ಟ್ರೆಂಡು ಅಪ್ ಇದೆ. ಟ್ರೇಡ್ ಬಂದು ಡೈರೆಕ್ಷನ್ ಫೇವರ್ ಆಗೇ ತೊಗೊತಿದ್ದೀವಿ. ನಿಮಗೆ 10 ಪಾಯಿಂಟ್ ಇನ್ಸ್ಟ್ರಕ್ಷನ್ ಪ್ರಕಾರ ನೋಡಿದ್ರು ಅಲ್ಲಿ ತುಂಬ ಕ್ಲಿಯರಾಗಿ ಬರೆದಿದೆ ಕಣ್ಮುಚ್ಕೊಂಡು ಬೈ ಮಾಡಿ ಅಂತ. ಸೊ 320 ಸ್ಟ್ರೈಕ್ ಪ್ರೈಸ್ ಕಾಲ್ ಆಪ್ಷನ್ ₹10.40 ನಾವು ಬೈ ಮಾಡಿರ್ಬೋದು ಈ ಪಾಯಿಂಟ್ಗೆ. ಬೈ ಮಾಡಾದಮೇಲೆ ಅಲ್ಲಿಂದ ಪ್ರೈಸ್ ಕಂಟಿನ್ಯೂಸ್ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇನ್ಕ್ರೀಸ್ ಆಗ್ತಿರೋವಾಗ 316 ಈ ಪ್ರೈಸ್ ಕ್ರಾಸ್ ಆಗ್ತಾನೆ ಡೈನಮಿಕ್ ಲೈವಲ್ಲಿ DMBOTS ಸಿಂಬಲ್ ಬಂದ್ಬಿಡ್ತು. DMBOTS ಅಂದರೆ ಏನು? ಡೌನ್ ಆ್ಯಂಡ್ ಬ್ರೇಕ್ಔಟ್ ಟ್ರೇಡಿಂಗ್ ಸಿಸ್ಟಮ್, ಅದರ ಕಂಪ್ಲೀಟ್ ಫುಲ್ ಫಾರ್ಮ್. ಸೊ DMBOTS ಸಿಂಬಲ್ ಬರ್ತಾನೆ ನಾವೇನು ಮಾಡ್ತೀವಿ? ಪ್ರಾಫಿಟ್ನ ಸೆಕ್ಯೂರ್ ಮಾಡ್ತೀವಿ. ಪ್ರಾಫಿಟ್ನ ಸೆಕ್ಯೂರ್ ಹೇಗೆ ಮಾಡಬೇಕು ಅಂತ ನಿಮಗೆ ಟ್ರೈನಿಂಗಲ್ಲಿ ಹೇಳಿದೆ. ಈ 10 ಪಾಯಿಂಟ್ ಇನ್ಸ್ಟ್ರಕ್ಷನಲ್ಲೂ ಮೆನ್ಷನ್ ಆಗಿದೆ ಪ್ರಾಫಿಟ್ ಸೆಕ್ಯೂರ್ ಹೇಗೆ ಮಾಡಬೇಕು ಆಪ್ಷನ್ಸಲ್ಲಿ ಮಾಡೋರು ಅಂತ. ಸೊ 316 ಚೇಂಜ್ ಬಂದಾಗ ನಾವಿಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡ್ತೀವಿ. ಪ್ರಾಫಿಟ್ ಸೆಕ್ಯೂರ್ ಮಾಡೋವಾಗ ನಾವು ಬೈ ಮಾಡಿರೋಂಥ ಕಾಲ್ ಆಪ್ಷನ್ ₹10.40 ಬೈ ಮಾಡಿರೋ ಕಾಲ್ ಆಪ್ಷನ್ ಈಗ ₹15.10 ನಡೀತಿದೆ. ಸೊ ಈ ಟೈಮ್ ಬಂದ್ಬಿಟ್ಟು 12:55 ಅಷ್ಟೊತ್ತಿಗೆ ₹15.10 ನಡೀತಿದೆ. ಸೊ ನಾವೇನು ಮಾಡ್ತೀವಿ? ಇಲ್ಲಿಗೆ ಪ್ರಾಫಿಟ್ ಸೆಕ್ಯೂರ್ ಮಾಡ್ತೀವಿ. ಪ್ರಾಫಿಟ್ ಸೆಕ್ಯೂರ್ ಮಾಡ್ತಾನೆ ನಮಗೆ ಎಷ್ಟು ಸಿಕ್ತು? ನಮಗೆ ಈ ಟ್ರೇಡಲ್ಲಿ 4.7 ಪಾಯಿಂಟ್ಸ್ ಸಿಕ್ತು. ಇದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡುವಾಗ ನಿಮಗೆ ಗೊತ್ತಿದೆ ಇಂಡಸ್ ಟವರ್ ಇದು ಆಪ್ಷನ್ಸಲ್ಲಿ ಇದರದ್ದು ಲಾಟ್ ಸೈಜ್ ಬಂದು 3400. ಸೊ 3400 ಲಾಟ್ ಸೈಜ್ಗೆ ನಾವು ₹10.40 ಪ್ರೀಮಿಯಮ್ಗೆ ನಾವು ಬೈ ಮಾಡಿದರೆ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು? 35,360 ಇನ್ವೆಸ್ಟ್ಮೆಂಟ್ ಆಯಿತು ಅಲ್ವಾ? ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಕಾಲ್ ಆಪ್ಷನ್ ಬೈ ಮಾಡಿದ್ದೀವಿ. ಬೈ ಮಾಡಿ ನಾವು ಎಕ್ಸಿಟ್ ಮಾಡೋಷ್ಟೊತ್ತಿಗೆ ನಮಗೆ ₹15,980 ಪ್ರಾಫಿಟ್ ಸಿಕ್ಕಿದೆ ಈ ಟ್ರೇಡಲ್ಲಿ. 11 ಗಂಟೆಗೆ ಎಂಟ್ರಿ, 12:55 ಎಕ್ಸಿಟ್, 1 hour 55 ಮಿನಿಟ್ಸಲ್ಲಿ ಟ್ರೇಡ್ ಮುಗೀತು. ಈ ಟ್ರೇಡಲ್ಲಿ ನಮಗೆ ಎಷ್ಟು ಪ್ರಾಫಿಟ್ಟು? ಆಲ್ಮೋಸ್ಟ್ 45% ರಿಟರ್ನ್ಸ್ ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಸಿಕ್ಕಿರೋದು. ಹೌದಾ ಇಲ್ವಾ? ಸೊ ಈ ರಿಟರ್ನ್ಸ್ 45% ನಿಮಗೆ 1 hour 55 ಮಿನಿಟ್ಸಲ್ಲಿ ಸಿಗ್ತಿದೆ ಅಷ್ಟು ಈಸಿಯಾಗಿ ಇಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ಗೆ. ಅಂದರೆ ಯಾಕೆ ಮಾಡಬಾರ್ದು? ಹೌದಾ ಇಲ್ವಾ? ಇಷ್ಟು ರಿಟರ್ನ್ಸ್ ನಿಮಗೆ ಎಲ್ಲಿ ಸಿಗುತ್ತೆ? ಯಾವ ಬಿಸ್ನೆಸ್ಸಲ್ಲಿ ಈ ಥರ ಎಫರ್ಟ್ಲೆಸ್ ಆಗಿ ಸಿಗುತ್ತೆ? ಎಫರ್ಟ್ಲೆಸ್ ಆಗಿ ನಾನು ಮತ್ತೆ ಹೇಳ್ತೀನಿ, ಡೈನಮಿಕ್ ಲೈವ್ನ ಫಾಲೋ ಮಾಡೋದು ಅಂದರೆ, ಡೈನಮಿಕ್ ಸಿಸ್ಟಮ್ನ ಫಾಲೋ ಮಾಡೋದು ಅಂದರೆ, ಡೈನಮಿಕ್ ಮೆಂಬರ್ ಅಂದರೆ, ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಅಂದರೆ ರಿಲ್ಯಾಕ್ಸ್ಡಾಗಿ ಟ್ರೇಡ್ ಮಾಡೋಕ್ಕೆ ಗೊತ್ತಿರೋರು ಮಾತ್ರನೇ. ರಿಲ್ಯಾಕ್ಸ್ಡಾಗಿ ಟ್ರೇಡ್ ಮಾಡೋದನ್ನೇ ಇದೆಲ್ಲ ಹೇಳೋದು. ಓಕೆ, ರಿಲ್ಯಾಕ್ಸ್ಡಾಗಿ ಟ್ರೇಡಿಂಗ್ ಹೇಗೆ ಮಾಡೋದು ಅಂದರೆ, ಇಲ್ಲೊಂದು ಸಿಗ್ನಲ್ ಬಂತು, ನಾವು ಎಂಟ್ರಿ ತೊಗೊಂಡ್ವಿ, ಇನ್ನೊಂದು ಸಿಗ್ನಲ್ ಬರೋ ತನಕ ಸುಮ್ಮನೆ ಕೂತ್ಕೊಂಡ್ವಿ, ಸಿಗ್ನಲ್ ಬಂತು, ಪ್ರಾಫಿಟ್ ಸೆಕ್ಯೂರ್ ಮಾಡಿದ್ವಿ, ಟ್ರೇಡ್ ಮುಗಿಸಿದ್ವಿ, ಆರಾಮಾಗಿ ನಗ್ನಗ್ತಾ ಮನೆಗೆ ಹೋದ್ವಿ. ಹೌದಾ ಇಲ್ವಾ? ಇದು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಅಂದರೆ. ಸೊ ಈ ಇಂಡಸ್ ಟವರಲ್ಲಿ ಯಾವ ಥರ ಟ್ರೇಡ್ ಆಗಿದೆ, ನೀವು ಯಾವ ಥರ ಬೆನಿಫಿಟ್ ಮಾಡ್ಬೋದು ಅಂತ ಇವಾಗ ನೋಡಿದ್ವಿ. ಸುಮಾರು ಜನ ಡೈನಮಿಕ್ ಮೆಂಬರ್ಸ್ ಆಗಲಿ ಏನು ಮಾಡ್ತಿರ್ತಾರೆ, ರೆಗ್ಯುಲರ್ ಆಗಿ ಡಿಫ್ರೆಂಟ್ ಸ್ಟಾಕ್ಸ್ ಟ್ರೇಡ್ ಮಾಡಬೇಕು ಅಂತ ನೋಡ್ತಿರ್ತಾರೆ. ನೀವು ಯಾವುದೇ ಸ್ಟಾಕ್ ಟ್ರೇಡ್ ಮಾಡಿ ತೊಂದರೆ ಇಲ್ಲ, ನೀವು ಯಾವುದೇ ಸ್ಟಾಕ್ ಟ್ರೇಡ್ ಮಾಡಿ, ಬಟ್ ಒಂದು ಸ್ಕ್ರಿಪ್ಟನ್ನ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಈ ಡೌಮ್ಯಾಂಟಿಕ್ ಮೆಥಡಲ್ಲಿ ಬೈ ಕಾಲ್ ಆಪ್ಷನ್ ಅಂತ ಬಂದಿದೆಯಾ, ಬೈ ಪುಟ್ ಆಪ್ಷನ್ ಅಂತ ಬಂದಿದೆಯಾ, ಅಥವಾ ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್ ಅಂತ ಬಂದಿದೆಯಾ, ಗೆಟ್ ರೆಡಿ ಟು ಬೈ ಪುಟ್ ಆಪ್ಷನ್ ಅಂತ ಬಂದಿದೆಯಾ ಅಂತ ನೋಡಿ. ಆ ಥರ ಏನಾದರೂ ಬಂದಿದ್ದರೆ ನಿಮ್ಗೆ ಒಂದು ಹೊಸ ಟ್ರೇಡ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಗ್ತಿದೆ. ಹೌದಾ ಇಲ್ವಾ? ಅಲ್ಲೊಂದು ಹೊಸ ಟ್ರೇಡ್ ಬಂದಿದ್ರೂ ನಿಮ್ಮ ಹತ್ರ 10 ಪಾಯಿಂಟ್ ಇನ್ಸ್ಟ್ರಕ್ಷನ್, ನಿಮ್ಮ ಹತ್ರ ಏನು ಮೆಟೀರಿಯಲ್ ಪ್ರಿಂಟೌಟ್ ಇಟ್ಕೊಂಡಿರ್ತೀರ ಅದರಲ್ಲಿ 10 ಹೆಡ್ಡಿಂಗ್ ಇದೆಯಲ್ಲ, 10 ಪಾಯಿಂಟ್ 10 ಹೆಡ್ಡಿಂಗ್ ಇದೆ. ಯಾವ ಹೆಡ್ಡಿಂಗು ಈ ಒಂದು ಮಾರ್ಕೆಟ್ ಸಿಚುವೇಶನ್ಗೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ನೋಡಿ, ಯಾವ್ದು ಮ್ಯಾಚ್ ಆಗುತ್ತೋ ಅದ್ರ ಕೆಳಗಡೆ ಏನು ಇನ್ಸ್ಟ್ರಕ್ಷನ್ 2-3 ಲೈನಲ್ಲಿ ಬರೆದಿದೆ ಅದ್ರ ಪ್ರಕಾರ ಹಾಗೆ ಅದನ್ನು ಎಕ್ಸಿಕ್ಯೂಟ್ ಮಾಡಿ
ಆರಾಮಾಗಿ ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್, ಇದು ಬರೀ ಆಪ್ಷನ್ಸಲ್ಲಿ ಮಾತ್ರ ಅಲ್ಲ, ಇದನ್ನು ನೀವು ಫ್ಯೂಚರ್ಸಲ್ಲೂ ಮಾಡ್ಬೋದಾಗಿತ್ತು. ಓಕೆ, ಎಫರ್ಟ್ಲೆಸ್ ಆಗಿ ಟ್ರೇಡ್ ಮಾಡಿ ರಿಲ್ಯಾಕ್ಸ್ಡ್ ಆಗಿ ಪ್ರಾಫಿಟ್ ಅರ್ನ್ ಮಾಡಿ. ಇದು ಡೈನಮಿಕ್ ಲೈಫ್, ಡೈನಮಿಕ್ ಮೆಂಬರ್ಸ್ ಮಾಡುವಂಥ ಟ್ರೇಡಿಂಗ್. ಓಕೆ, ಸೊ ಐ ಹೋಪ್ ನಿಮಗೆ ಈ ಟ್ರೇಡ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಕೊತೀನಿ. ಮತ್ತು ಇನ್ನೊಂದು ಸ್ಟಾಕ್ ಇಟ್ಕೊಂಡು ಅದರಲ್ಲಾಗಿರೋಂಥ ಟ್ರೇಡ್ ಬಗ್ಗೆ ನೆಕ್ಸ್ಟ್ ವೀಡಿಯೋಲಿ ನಾವು ಡಿಸ್ಕಸ್ ಮಾಡೋಣ. ನಮಸ್ಕಾರ.